ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಶಿವಣ್ಣನವರು ಏನೋ ಚೆನ್ನೈನ ಒಂದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರೇ, ಬೇರೆ ಯಾರೂ ಅಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಏನು ಶಿವಣ್ಣನವರು ಚೆನ್ನೈನ ಒಂದು ಖಾಸಗಿ ಒಂದು ಯಾವುದೋ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಕನ್ನಡವನ್ನು ಮರೆತು ಎಲ್ಲೋ ಒಂದು ಕಡೆ ನಾನು ಹುಟ್ಟಿದ್ದು, ನಾನು ಬೆಳೆದಿದ್ದು ಚೆನ್ನೈಯಲ್ಲೇ, ನಾನು ತಿಂತಾರೋ ಅನ್ನನೂ ಚೆನ್ನೈ ಇದ್ದೇನೆ, ತಮಿಳ್ನಾಡ್ದೇನೆ, ಹಾಗೆ ಹೀಗೆ ಅಂತ ಎಲ್ಲೋ ಒಂದು ಕಡೆ ಆ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಏನೋ ಅವರ ಒಂದು ಪೌರುಷದ ಮಾತುಗಳು. ಎಲ್ಲೋ ಒಂದು ಕಡೆ ಅಣ್ಣ ಶಿವಣ್ಣ, ನೀವು ಬೆಳೆದಿದ್ದು ಕರ್ನಾಟಕದಲ್ಲಿ, ನೀವು ತಿಂದಿದ್ದು ಅನ್ನ ಇಲ್ಲಿ ಕರ್ನಾಟಕದದ್ದು, ನಿಮಗೆ ಕರ್ನಾಟಕ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿದ್ದು ಕನ್ನಡಿಗರು, ನೀವು ಹ್ಯಾಟ್ರಿಕ್ ಹೀರೋ ಅಂತ ನಿಮ್ಮನ್ನು ಬೆಳೆಸಿದ್ದು ಮೊದಲನೇ 3 ಚಿತ್ರಗಳಲ್ಲಿ ಅದು ಕನ್ನಡಿಗರು. ನಿಮ್ಮ ಕಟೌಟ್ಗಳಿಗೆ ಜೋಗಿ ಆಗಲಿ, ನಿಮ್ಮ ಒಂದು ದೊಡ್ಡ ದೊಡ್ಡ ಚಿತ್ರಗಳು ಓಮ್ಗಾಗಲಿ, ದೊಡ್ಡ ದೊಡ್ಡ ಜನ್ಮ ಜೋಡಿ ಆಗಲಿ ಅಂಥ ಚಿತ್ರಗಳಿಗೆ ಹಾಲಿನ ಅಭಿಷೇಕ ಮಾಡಿ ನಿಮ್ಮನ್ನು ಮೆರೆಸಿದ್ದು ವರ್ಷಾನುಗಟ್ಟಲೆ ಇದೇ ಕನ್ನಡಿಗರು. ಎಲ್ಲೋ ಒಂದು ಕಡೆ ತಮಿಳ್ನಾಡೋರಲ್ಲ, ತಮಿಳ್ನಾಡೋರು ಇಲ್ಲಿ ಬಂದು ಎಲ್ಲೋ ಒಂದು ಕಡೆ ನಾನು ಕನ್ನಡದವನು ಅಂತ ಎಲ್ಲೂ ಯಾರೂ ಹೇಳ್ಕೊಳ್ಳಲ್ಲ. ಆದರೆ ನೀವು ಇಲ್ಲಿಂದ ನಮ್ಮ ಕನ್ನಡಿಗರ ನಟರುಗಳು ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ನಾವು ಅಲ್ಲಿ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಅಂತ ನೀವು ರೋಷಾವೇಶ ಹೇಳಿ ಅಲ್ಲಿನ ಜನವನ್ನು ಮೆಚ್ಚಿಸೋಕೆ ಹೇಳ್ತೀರ. ಆದರೆ ಮಾತೃಭೂಮಿ ನಿಮ್ಗೆ ಅನ್ನ ಕೊಟ್ಟಿದೆ, ಈ ಮಣ್ಣನ್ನು ಮರಿಬಾರ್ದು. ಯಾವತ್ತು ಇಲ್ಲಿನ ನೆಲೆನ ಇಲ್ಲಿಂದ ಇಟ್ಕೊಂಡು ನೀವು ಅಲ್ಲಿ ನೀವು ಹೇಳಬೇಕು, ಈ ಮಣ್ಣನ್ನು ನಮ್ಮದು ಋಣ ಇದೆ ಅಂತ ಹೇಳಬೇಕು ಕನ್ನಡದ್ದು. ಅದು ಬಿಟ್ಟು ನೀವು ನನಗೆ ಚೆನ್ನೈದಿದೆ, ನನಗೆ ತಮಿಳ್ನಾಡಿದೆ ಅಂತ ಹೇಳ್ಕೊಂಡ್ರೆ ಎಷ್ಟು ಸರಿ. ನೀವು ಒಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ನಾನು ಎದೆ ತಟ್ಕೊಂಡು ಹೇಳ್ತೀನಣ್ಣ, ನಾನೊಬ್ಬ ಕನ್ನಡಿಗ, ನಾನು ಈ ಮಣ್ಣಲ್ಲೇ ಹುಟ್ಟಿದ್ದು. ನನ್ನ ತಾಯಿ ನನ್ನ ತಂದೆ ಇಡೀ ಕರ್ನಾಟಕದ ಮಣ್ಣಲ್ಲೇ ರಾಮನಗರ ಮಟ್ಟದೊಡ್ಡಿ ಗ್ರಾಮದಲ್ಲೇ ನಾವು ಹುಟ್ಟಿದ್ದು. ಅದು ಕನ್ನಡ ಭೂಮಿಲಿ ಈ ಒಂದು ಕನ್ನಡ ತಾಯಿ ಮಡ್ಲಲ್ಲೇ ನಾವು ಹುಟ್ಟಿದ್ದು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಬ್ಬ ಕನ್ನಡಿಗ, ನಾನು ತಮಿಳಿಗ ಅಲ್ಲ, ನಾನೊಬ್ಬ ಆಂಧ್ರವಾಲ ಅಲ್ಲ, ನಾನೊಬ್ಬ ಮಲಯಾಳಿ ಅಲ್ಲ, ನಾನು ಇನ್ನೊಂದು ಅಲ್ಲ, ನಾನು ಪಂಜಾಬಿ ಅಲ್ಲ, ನಾನು ಕನ್ನಡಿಗ ಅಂತ ಈ ಕರ್ನಾಟಕದ ಭೂಮಿನ ಮಗ ಅಂತ ಹೆಮ್ಮೆಯಿಂದ ಹೇಳ್ತೀನಣ್ಣ. ನೀವು ಎದೆ ತಟ್ಕೊಂಡು ಹೇಳಿ, ನಿಮಗೀಗ ಅನ್ನ ಕೊಟ್ಟಿದ್ದು, ನೀವು 100 ಚಿತ್ರಗಳನ್ನ ಮಾಡಿದ್ದು, ನೀವು ಈ ಒಂದು ಸ್ಥಾನಕ್ಕೆ ಹೋಗಿದ್ದು, ಇವತ್ತು 100 ಚಿತ್ರಗಳಿಗೆ ಅಧಿಕವಾಗಿ ಮಾಡಿಕೊಂಡು ಇವತ್ತು ಸ್ಥಾನಕ್ಕೆ ಹೋಗಿದ್ದು ಇದೇ ಕನ್ನಡದ ಒಂದು ಚಿತ್ರರಂಗ. ಇವತ್ತು ಅದನ್ನು ಮರೆತು ನೀವು ಇವತ್ತು ಯಾವ ರೀತಿ ನೀವು ಪ್ರಶಸ್ತಿ ಸಂದರ್ಭದಲ್ಲಿ ತಮಿಳು ರಂಗದವ್ರನ್ನ ಹೊಗಳ್ಕೊಂಡು ಮರಾಠಲ್ಲಿ ನೀವು ನನಗೆ ಅನ್ನ ಕೊಟ್ಟಿದ್ದು, ಇನ್ನೊಂದು ಕೊಟ್ಟಿದ್ದು ಎಲ್ಲ ಕೊಟ್ಟಿದ್ದು ತಮಿಳು ಅಂತ ಹೇಳಿದ್ರೆ ಎಷ್ಟು ಸರಿ ಅಣ್ಣ. ನಿಮ್ಮ ಅಭಿಮಾನಿಗಳಿದ್ದಾರೆ. ನಿಮ್ಮ ಮೊದಲನೇ ಚಿತ್ರನ ಆನಂದದಿಂದ ಇವತ್ತಿನವರೆಗೂ ನಿಮ್ಮ ಚಿತ್ರಗಳು ಟೇಕ್ ಆಫ್ ಆಗಿರುವಂಥ ಚಿತ್ರಗಳವರೆಗೂ ಇವತ್ತು ಕವಚ ಆಗಲಿ ಇನ್ನೊಂದಾಗಲಿ ಎಲ್ಲ ಚಿತ್ರಗಳಲ್ಲೂ ಕನ್ನಡದ ಒಂದು ನೆರಳಿದೆ, ಕನ್ನಡದ ಒಂದು ಮಾತೃಭೂಮಿಯ ಮಣ್ಣಿನ ಒಂದು ಪಗಡಿದೆ. ಅಂಥ ಕರ್ನಾಟಕದಲ್ಲಿ ಹುಟ್ಟಿ ನೀವು ಬೆಳೆದು ಇವತ್ತು ನೀವು ತಮಿಳು ಅಂತ ಎಷ್ಟು ಲೀಲಾಜಲವಾಗಿ ಹೇಳ್ತೀರಣ್ಣ. ಈ ಮುಂದಿನ ದಿನಗಳಲ್ಲಿ ಈ ಥರ ಹೇಳಿಕೆ ಕೊಡೋದ್ರಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇವತ್ತು ನಟರುಗಳು ನಿಮ್ಮನ್ನು ಇನ್ಸ್ಪಿರೇಷನ್ ನಡ್ಕೋತಾರೆ. ಅದೇ ಬೇರೆ ಯಾವ ನಟರಾಗಿದ್ದರೆ ಇವತ್ತು ದೊಡ್ಡ ಬೆಂಕಿ ಹಚ್ಕೊಬಿಡೋದು ರಾಜ್ಯದಲ್ಲಿ. ಆದರೆ ನೀವು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅಂದ್ಕೊಂಡು ಇವತ್ತು ಅಭಿಮಾನಿಗಳು ತಾಳ್ಮೆಯಿಂದಿದ್ದಾರೆ, ಸಂಯಮದಿಂದಿದ್ದಾರೆ. ಇಂಥ ಹೇಳಿಕೆ ಕೊಡೋದ್ರಲ್ಲಿ ಶಿವಣ್ಣ ನೀವು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ನಿಮ್ಮ ಬಗ್ಗೆ ಗೌರವ ಇದೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ನಡೆ ಇರಲಿ. ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.